ತಾಯಿ ವಂದೇ ಭಾರತ ಮಾತರಂ ಯಾದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತಃ ನಮಸ್ತಸ್ಸೈ 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 ನಮೋ ನಮಃ ಪಂಚಾನನತನದ್ಭುತಾನ ಪಂಚಾಕ್ಷರಮನುಪಮನ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯನ್ ಜಗದ್ಗುರು ತಮರ ಪಾಲಿಪದಿ ಲೋಕಮ ಬಹುತ್ ಗಹಿ ತೋಡಿ ರಹಿ ತೋಡಿ ಬಿ ಅಭಿಚಾರ ಹೈ. ಇಲ್ಲಿ ತನ ಎಲ್ಲರೂ ಮಾತಾಡಾರ. ಬಹುಶಃ ನೀವು ಕೂಡ ಕೇಳುವಂತ ಆಸಕ್ತಿ ಒಳಗಿಲ್ಲ, ಎಲ್ಲರೂ ಸಂಗೀತ ಕೇಳಬೇಕನ್ನುವಂಥದ್ದದ. ಆದ್ರೂ ಕೂಡ ಅನಿವಾರ್ಯಕ್ಕಾಗಿ ಎರಡು ಮಾತುಗಳನ್ನು ಆಡ್ಲೇಬೇಕು. ಬಹುಶಃ ಇಲ್ಲಿಯ ಪರ್ಯಂತರವಾಗಿ ಎಲ್ಲಾ ಪರಮ ಪೂಜ್ಯರು ಬಹಳ ಅಮೂಲ್ಯವಾಗಿರುವಂತ ಮಾತುಗಳನ್ನ ಹೇಳಿದ್ರು. ಒಂದನೇದಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳ್ಸಕ್ ಇಚ್ಛ ಪಡ್ತೀನಿ ಏನು ಅಂತಂದ್ರೆ, ನೀವೆಲ್ಲರೂ ಇಲ್ಲಿ ಯಾಕೆ ಬಂದಿರ ಅಂದ್ರೆ ನಿಮಗೆ ಏನೋ ಕಂಬಿದ್ದದಂತ ಬಂದಿಲ್ಲ. ಬಹುಶಃ ಜೀವನದೊಳಗ ಬದುಕಿನೊಳಗ ಹೆಂಡತಿಗೆ ಸೋತು ಬಂದವರು ಇಲ್ಲಿ ಯಾರು ಇಲ್ಲ, ಗಂಡಗೆ ಸೋತು ಬಂದವರು ಇಲ್ಲಿ ಯಾರು ಇಲ್ಲ, ಮಕ್ಕಳಿಗೆ ಸೋತು ಬಂದವರು ಇಲ್ಲಿ ಯಾರು ಇಲ್ಲ. ಹೊರತಾಗಿ ಯಾರಿಗೆ ಸೋತು ಬಂದಿರಂದ್ರ ಒಳಗ ಕುಳಿತಿರುವಂತ ವೀರಭದ್ರಗ ಸೋತು ನೀವೆಲ್ಲರೂ ಕೂಡ ಬಂದವರಿದ್ದೀರಿ. ಜೀವನದೊಳಗ ಮನುಷ್ಯ ಆದವ ಯಾರಿಗೆ ಹೆದರಬೇಕು ಅಂತಂದ್ರೆ ಮನುಷ್ಯರಿಗೆ ಹೆದರಬಾರ್ದಂತ, ದೇವರಿಗೆ ಹೆದರಬೇಕಂತ. ಮನುಷ್ಯ ಆಗಿರುವಂತವನು ಮನುಷ್ಯನಿಗೆ ಹೆದರ ಬದುಕಿಗೆ ಅರ್ಥ ಇರೋದಿಲ್ಲ. ಹೊರತಾಗಿ ಭಗವಂತನಿಗೆ ಮಾತ್ರ ತಲೆಯನ್ನ ಬಾಗಬೇಕು. ಜೀವನದೊಳಗ ಬದುಕಿನೊಳಗ ನಾವು ಯಾರನ್ನ ಪೂಜನೀಯ ಭಾವದಿಂದ ಕಾಣಬೇಕು, ಯಾರಿಗೆ ತಲೆಬಾಗಬೇಕು ಅಂತಂದ್ರೆ ದೇವರನ್ನ ತಲೆಬಾಗಬೇಕು, ಹಡದ ತಂದೆ ತಾಯಿಯನ್ನ ತಲೆಬಾಗಬೇಕು, ಗುರುವಿಗೆ ತಲೆಬಾಗಬೇಕು. ಬಹುಶಃ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಬಂದವರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೇಳುವಂತ ಮಾತಿಷ್ಟೇ ಏನು ಅಂತಂದ್ರೆ, ವೀರಭದ್ರ ಸ್ವಾಮಿಯ ಆಶೀರ್ವಾದ ಆಯ್ತು ಅಂದ್ರೆ ಏನೆಲ್ಲ ಸಾಧ್ಯ ಅದ, ಏನೆಲ್ಲ ಸಾಧ್ಯ ಅದ. ಜೀವನದೊಳಗೆ ನಮ್ಮೆಲ್ಲರ ಬದುಕಿನೊಳಗೆ ಯಾರಿಗೆ ಕಷ್ಟ ಇಲ್ಲ ಹೇಳ್ರಿ ನೋಡೋಣ. ನೀವೆಲ್ಲ ಇಲ್ಲಿ ಬಂದು ಇವನ್ನ ಅನ್ನೋದು ಇಲ್ಲಿ ಬಂದು ಮಲ್ಕೊಂಡಿರಲ್ಲ, ಮಂಕೋಳಕ ಬಂದಿರಿ ನೀವು? ಸುಮ್ನೆ ಹಂಗ ಅನಲೈಸ್ ಮಾಡ್ರಿ, ಸುಮ್ನೆ ಹಂಗೆ ತಿಳ್ಕೋರಿ. ನಾನ್ ನಿಮಗ್ ಮಂಕೊಂಡವ್ರಿಗೆ ಬೈಯಾತಿಲ್ಲ, ಆದ್ರೆ ದೇವ್ರ ಸಲಕ್ಕೆ ಅಲ್ಲಿಂದ ಇಲ್ಲಿಗೆ ಹೈರಾಣ ಹಾಕೊಂತ ಬಂದಿರಲ್ಲ. ಇಲ್ಲಿ ಮಂಕೊಳ್ಳದೆ ಅಲ್ಲೇ ಮಂಕೊಂಡ್ರೆ ಮುಗದೆ ಹೋಗಿತ್ತು. ಯಾಕ್ರಿ? ವರ್ಷದೊಳಗ 8 ದಿನ ಅದಾವ್ರಿ, 365 ದಿನ ಅದಾವ. ಬಾಳ ಚಲೋ ತಲೆಯಾಗಿಟ್ಕೋರಿ. ಭಕ್ತಿ ಮಾಡೋದು ಹೆಂಗ ಮಾಡಬೇಕು ಅಂತಂದ್ರ ಅಕ್ಕ ಮಾದೇವಿ ರೀತಿ ಒಳಗ ಭಕ್ತಿಯನ್ನ ಮಾಡಬೇಕು. ಕಡಿಕೋಳದ ಮಡಿವಾಳಪ್ಪನಂಗ ಭಕ್ತಿ ಮಾಡಬೇಕು. ಕಡಿಕೋಳದ ಮಡಿವಾಳಪ್ಪನವ್ರು ಎಷ್ಟು ಚಲೋ ಹೇಳಿದ್ರಂದ್ರ, ಇಂಥವ್ರಿಗೆ ನೋಡಿನಿ ಅಂದ್ರೆ ಯಾವ ತರ ಕಟ್ಟಿಪೀಟಿ, ಒಂದಿನ ಹೋಗೋದು ಲಟ್ಟಿಪೀಟಿ, ಭಕ್ತಿ ಮಾಡುತ್ತೀರಿ ತಿಟ್ಟಿ ಮೀಟಿ. ನಾ ಹೇಳಿದ್ದಲ್ಲ, ಇದು ಮಡಿವಾಳಪ್ಪನವ್ರು ಹೇಳಿದ್ದು. ಭಕ್ತಿ ಮಾಡುತ್ತೀರಿ ತಿಟ್ಟಿ ಮೀಟಿ. ತಿಟ್ಟಿ ಮಿಟ್ಟಿ ಮಾಡ್ದಂಗೆ ಅಲ್ಲ ಇದು. ಬಹುಶಃ ಮಡಿವಾಳಪ್ಪನವ್ರು ಎಷ್ಟು ಚಲೋ ಹೇಳಿದ್ರು ಅಂತಂದ್ರೆ, ವರ್ಷದೊಳಗ 365 ದಿನ ಅದಾವ. ವರ್ಷದೊಳಗ 365 ದಿನದೊಳಗ 365 ದಿನನೂ ವೀರಭದ್ರೇಶ್ವರ ಗುಡಿಗೆ ಬರಲ್ಲ. 365 ದಿನದೊಳಗ 364 ದಿನ ನಿಮ್ ಸಂಸಾರಕ್ಕೆ ಇಟ್ಕೊಂಡು ಒಂದು ದಿನ ವೀರಭದ್ರಿಗೆ ಇಡ್ರಿ ಅಂದ್ರೆ ಅರ್ಧಗನು ಬಂದಿಲ್ಲ ಮಂಕೊಳ್ಳೋದಂದ್ರೆ ಎದುರು ಬದುಕ್ರಿ. 364 ದಿನ ಸಂಸಾರಕ್ಕೆ ಹೋಗ್ಲಿ, ಒಂದು ದಿನ ಮಾತ್ರ ವೀರಭದ್ರಿಗೆ ಹೋಗ್ಲಿ ಅಂತಂದ್ರೆ ನಮ್ಮ ಬದುಕನ್ನ ನಾವು ಹಸನ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಇದು ಬದುಕಲ್ಲ. ನಾ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಭಗವಂತ ನಮಗ ಪರೀಕ್ಷೆ ಮಾಡ್ತಾನೆ. ಒಳಗ ಕುಳಿತಿರುವಂತ ವೀರಭದ್ರ ಪರೀಕ್ಷೆ ಮಾಡ್ತಾನ. ನೀವೆಲ್ಲ ನಮಗ ಬಂದ್ ಏನಂತೀರಂದ್ರ, ಅಪ್ಪರೇ ನಾ ಹೋಳಿಗೆ ಮಾಡ್ತೀನಿ, ಹೂರುಣ್ ಮಾಡ್ತೀನಿ, ವೀರಭದ್ರಗ ಕಣ್ಣು ಏರಿಸ್ತೀನಿ, ಕನ್ನಡಿ ಏರಿಸ್ತೀನಿ, ಗಂಟಿ ಏರಿಸ್ತೀನಿ, ಆದ್ರೂ ದೇವ್ರು ನನಗೆ ಯಾಕೆ ಕಾಡ್ತಾನ, ನಮಗೆ ಯಾಕೆ ಕಾಡ್ತಾನ ದೇವ್ರು? ನಿಮಗ್ ಕಾಡ್ಲಾರ್ದೆ ಮತ್ತಾರಿಗೆ ಕಾಡ್ಬೇಕು ದೇವ್ರವ? ಯಾಕ್ರಿ? ನಿಮಗ್ ಕಾಡ್ಲಾರ್ದೆ ಹೊರಗಡೆ ಅವ್ರ ಜಾತ್ರೆ ಚಾಲು. ಈಗ ಇಲ್ಲಿ ತನ ನಮ್ಮ ಜಾತ್ರೆ, ಈಗ ಅವ್ರ ಜಾತ್ರೆ. ಬಹುಶಃ ಭಗವಂತ ಯಾರಿಗೆ ಕಾಡ್ತಾನ? ಭಕ್ತಿ ಮಾಡೋರಿಗೆ ಯಾಕೆ ಭಗವಂತ ಕಾಡ್ತಾನ? ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲಿ ಸಲ್ಲುವವ ಅಲ್ಲಿಯೂ ಕೂಡ ಸಲ್ಲುವನಯ್ಯ, ಇಲ್ಲಿ ಸಲ್ಲದವ ಅಲ್ಲಿಯೂ ಕೂಡ ಸಲ್ಲನಯ್ಯ. ಇಲ್ಲಿ 4 ಮಂದಿಗೆ ಬೇಕಾದವ ಭಗವಂತನಿಗೂ ಬೇಕಾಗ್ಯಾನ, ಇಲ್ಲಿ 4 ಮಂದಿಗೆ ಬ್ಯಾಡದವ ಭಗವಂತನಿಗೂ ಬ್ಯಾಡ ಆಗ್ಯಾನ. ಇವನ ಹೇಳದ ಬೆಳಕ್ ಎದ್ದು ಕೂತ್ಕೋಬೇಡ್ರಿ, ಅಲ್ಲೇ ಮಂಕೊಂಡಲ್ಲೇ ಕೇಳ್ರಿ ಸಾಕು. ಬಸವಣ್ಣನವರು ಎಷ್ಟು ಚಲೋ ಹೇಳಿದ್ರಂದ್ರ, ಇಲ್ಲಿ ಸಲ್ಲುವವ ಅಲ್ಲಿಯೂ ಕೂಡ ಸಲ್ಲನಯ್ಯ, ಇಲ್ಲಿ ಸಲ್ಲದವ ಅಲ್ಲಿಯೂ ಕೂಡ ಸಲ್ಲನಯ್ಯ. ಭಗವಂತಗ ಭಕ್ತಿ ಮಾಡಿದವರಿಗೆ ಯಾಕೆ ಭಗವಂತ ಕಾಡ್ತಾನಂದ್ರ, ಭಗವಂತಗೆ ನೀವೇನು ಸುಮ್ಮ ಬಿಡ್ತೀರಿ? ನೀವು ಕೂಡ ಕಾಡವ್ರೆ. ವೀರಭದ್ರ ಸ್ವಾಮಿಯ ಮುಂದ್ಗಡೆ ಹೋಗಿ ಗಂಟಿ ಹೊಡೆದ್ರಿ ಅಂತಂದ್ರೆ ನೀವು ಎಷ್ಟು ಚಲೋ ಬೇಡ್ಕೊಂತೀರಂದ್ರ, ನಾ ಹಿಂಗ ಕೈ ಮುಗಿದು ಬಂದು ಬಿಡ್ತೀವಿ. ಖರೆ ನೀವ್ ಹೆಂಗಂದ್ರ 10 ನಿಮಿಷ ಟೈಮ್ ಹಚ್ಚಿ ಬೇಡ್ಕೋತೀರಿ. ಏನ್ ಬೇಡ್ಕೋತಿರೋ ಏನ್ ಸುದ್ದಿ?
10 ನಿಮಿಷ ಟೈಮ್ ಹಚ್ಚಿರಿ. ಯವ್ವ ನಿಮಗ ನಾ ಹೇಳೋದೇನು ಅಂದ್ರೆ ಬೇಡ್ಕೋರಿ ಬ್ಯಾಡ ಅನ್ನಂಗಿಲ್ಲ, ಲಾಜಿಕಲ್ ಆಗಿ ಬೇಡ್ಕೋಬೇಕು, ತಲಿ ಓಡಿಸಿ ಬೇಡ್ಕೋಬೇಕು. ಹೆಂಗ ಬೇಡ್ಕೋಬೇಕು ಅಂದ್ರೆ ಮಡಿವಾಳಪ್ಪನವ್ರು ಮಹಾಂತ ಶಿವಯೋಗಿಗೆ ಏನಂತ ಬೇಡ್ಕೊಂತೀರ ಅಂದ್ರೆ, ಯಪ್ಪ ನನಗ ಕಷ್ಟ ಕೊಡು, ಕಷ್ಟ ಕೊಡಕ್ ಬ್ಯಾಡ ಅನ್ನೋದಿಲ್ಲ, ನನಗ ಕಷ್ಟ ನಿನ್ನ ಕೈಲ ಎಷ್ಟು ಸಾಧ್ಯ ಅದ ಅಷ್ಟು ಕಷ್ಟ ಕೊಡು. ವೀರಭದ್ರ ನನಗ ಕಷ್ಟ ಕೊಡು, ಕಷ್ಟ ಕೊಡಕ್ ಬ್ಯಾಡ ಅನ್ನೋದಿಲ್ಲ, ಕೊಡ್ಬ್ಯಾಡ ಅಂತ ಹೇಳುವಂತ ಹೇಡಿ ಭಕ್ತನು ನಾನಲ್ಲ, ಅಂತ ಭಕ್ತನ ಅಲ್ಲ. ಆದ್ರೆ ವೀರಭದ್ರ ನಿನ್ನ ಪಾದಕ್ಕೆ ನಾ ಏನ್ ಬೇಡ್ಕೊಳ್ತೀನಿ ಅಂದ್ರೆ, ಏನ್ ಕಷ್ಟ ಕೊಟ್ಟಿದಲ್ಲ ಕಷ್ಟ ಪರಿಹರಿಸುವಂತ ಶಕ್ತಿನೂ ನೀನೇ ಕೊಡು ಭಗವಂತ ಅಂತ ಬೇಡ್ಕೊಂಡ್ರಂದ್ರ ಮುಗದೆ ಹೋಯ್ತಲ್ರಿ. ಅದು ಕೊಡು ಇದು ಕೊಡು ಅಂತ ಯಾಕೆ ಬೇಡ್ಕೊಂತೀರಿ? ಬಹುಶಃ ನಾವು ಭಗವಂತನನ್ನ ಬೇಡ್ಕೋದ್ರೊಳಗೆ ಶಾಣೆ ಆಗಬೇಕು. ಬಹುಶಃ ನಿಮ್ಮೆಲ್ಲರಿಗೂ ಕೂಡ ತಿಳಿಸುವಂತದ್ದು ಏನಂದ್ರೆ, ಈಗ ಒಳಗ್ ಬರ್ತಿರ್ತೀರಿ ನೀವು ವೀರಭದ್ರೇಶ್ವರ ದರ್ಶನಕ್ಕಾಗಿ, ಭಗವಂತನ ದರ್ಶನಕ್ಕಾಗಿ ಹೊರಗಿಂದ ಒಳಗೆ ಬರ್ಬೇಕಾದ್ರ ಏನ್ ಮಾಡ್ತೀರಿ ಅಂತಂದ್ರೆ, ತೆಂಗಿನಕಾಯಿ ದುಕಾನಕ್ಕೆ ಹೋಗ್ತೀರಿ. ತೆಂಗಿನಕಾಯಿ ದುಕಾನಕ್ಕೆ ಹೋಗಿ ತೆಂಗಿನಕಾಯಿ ದುಕಾನ್ದವ ಬಹಳ ಒಳ್ಳೆಯವನಾಗಿರ್ತಾನ, ಗುಡಿ ಮುಂದೆ ಕುಂತಾನಂದ್ರೆ ಅವ ಒಳ್ಳೆಯವನೇ ಆಗಿರ್ತಾನ. ಆದ್ರೆ ನೀವ್ ಏನ್ ಹೇಳ್ತೀರ ಅವನಿಗೆ, ನೋಡಪ್ಪ ಚಲೋ ತೆಂಗಿನಕಾಯಿ ಕೊಡ್ಬೇಕು ಅಂತೀರಿಲ್ಲ, ಚಲೋ ತೆಂಗಿನಕಾಯಿ ಕೊಡ್ಬೇಕಂತೀರಿ. ಚಲೋ ತೆಂಗಿನಕಾಯಿ ಕೊಡ್ಬೇಕಂದಾಗ ಪಾಪ ಅವ ಏನ್ ಮಾಡ್ತಾನ, ಚಲೋದ್ ಬೇಡ್ಯಾರ ತಿಳ್ಕೊಂಡು ಅಳಿಗಾಡಿಸಿ ಒಳಗ ಹಾಕಿ ಕ್ಯಾರಿ ಬ್ಯಾಗದಾಗ ಉದ್ಕಡ್ಡಿ ಹಾಕಿ ನಿಮ್ ಕೈದಾಗ ಕೊಡ್ತಾನ. ನೀವು ಸುಮ್ ತರ್ತೀರೇನು? ತರಲ್ಲ. ಏನ್ ಮಾಡ್ತೀರ ಅಂದ್ರೆ ಮತ್ತೆ ಕ್ಯಾರಿ ಬ್ಯಾಗ್ ತೆಂಗಿನಕಾಯಿ ತೆಗಿತೀರಿ, ಹಿಡಿತೀರಿ, ದೊಡ್ಡದ ಇಲ್ಲಿ ನೋಡ್ತೀರಿ, ಅಳಿಗಾಡಿಸ್ತೀರಿ. ನಾ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಯಾಕೆ ಅಳಿಗಾಡಿಸ್ತೀರ ಅಂದ್ರೆ, ಹೋದ ಸಾರಿ ತಂದಿ ತೆಂಗಿನಕಾಯಿ ಕೆಟ್ಟಿದ್ದಿತ್ತು, ಅದಕ್ಕೆ ಈ ಸರಿ ಚಲೋದಿರ್ಲಿ, ಯಾಕಂದ್ರೆ ಮಂದ್ಯಾಗ ಅಪಮಾನ ಆಗ್ಬಾರ್ದಲ್ಲ, ಕೆಟ್ಟಿತ್ತಂದ್ರೆ ಇವ್ದು ಏನೋ ಕಾಡದ ಅಂತೇಳಿ ಬಾಜುದವ್ರು ಹತ್ತೇಳಿ ಅಳಿಗಾಡಿಸೋದು ನೋಡ್ರಿ. ಬಹುಶಃ ತೆಂಗಿನಕಾಯಿ ತಗೊಂಡು ಹಿಂಗೆ ಕಿವಿಗೆ ಹಿಡಿದು 4 ಸಾರಿ ಅಳಿಗಾಡಿಸ್ತೀರಿ, 5 ಸಾರಿ ಅಳಿಗಾಡಿಸ್ತೀರಿ, 10 ಸಾರಿ ಅಳಿಗಾಡಿಸ್ತೀರಿ. ಅಳಿಗಾಡಿಸ್ ಬಳಕ ಅದು ಚಲೋ ನೀರ್ ಅಳಿಗಾಡ್ತು ಅಂದ್ರೆ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ತಂದು ಒಳಗಡೆ ಹೊಡಿತೀರಿ. ನಾ ಕೇಳುವಂತ ಪ್ರಶ್ನೆ ಏನಂದ್ರೆ, 30 ರೂಪಾಯಿ ಬೆಲೆ ಬಾಳುವಂತ ತೆಂಗಿನಕಾಯಿನೇ 10 ಸಾರಿ ಅಳಿಗಾಡಿಸಿ ಒಳಗ ತರ್ತೀರ ಅಂದ್ರೆ, ಬೆಲೆ ಕಟ್ಟಕ್ ಆಗದೆ ಇರುವಂತ ಈ ಶರೀರಕ್ಕವ 8 ಸಾರಿ ಅಳಿಗಾಡಿಸಬಾರ್ದ್ರಿ. 30 ರೂಪಾಯಿ ಬೆಲೆ ಬಾಳುವಂತ ತೆಂಗಿನಕಾಯಿನೇ 10 ಸಾರಿ ಅಳಿಗಾಡಿಸ್ತೀರಿ ನೀವು. ಈ ಶರೀರಕ್ಕೆ ಬೆಲೆನೇ ಕಟ್ಟಕ್ ಆಗೋದಿಲ್ಲ. ಬೆಲೆ ಕಟ್ತೀರಿ ಯಾರೇ? ಇಲ್ಲೇ ಡಾಕ್ಟರ್ ಅದಾರ ಕೇಳ್ರಿ, ಯಾರೇ ಕಿಡ್ನಿ ಕೊಡ್ತಾರ ಅಂತಂದ್ರೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೂ ಕಿಡ್ನಿ ಕೊಡಕ್ ಬರಲ್ಲ ಯಾರು ಮುಂದ. 1 ಕೋಟಿ ರೂಪಾಯಿ ಕೊಡ್ತೀನಿ 2 ಕಾಲ್ ಕೊಡಪ್ಪ ಅಂದ್ರೆ, ಓಯ್ ಪುಣ್ಯಾತ್ಮ 2 ಕಾಲ್ ಅದಾವ್ ನಿನಗೆಲ್ಲ ಕೊಡ್ ನಡಿ ಮುಂದಕ್ಕಂತ ಹೇಳ್ತೀವಿ. ಬೆಲೆ ಕಟ್ಟಕ್ ಆಗದೆ ಇರುವಂತ ಶರೀರ ಕೊಟ್ಟ ನಮ್ಮ ವೀರಭದ್ರ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ. ಮಡಿವಾಳಪ್ಪನವ್ರು ಹೇಳಿರುವಂತ ಮಾತು. 84 ಲಕ್ಷ ಜೀವ ರಾಶಿ ಒಳಗ ಅತ್ಯಂತ ಶ್ರೇಷ್ಠವಾಗಿರುವಂತ ಜನ್ಮ ಯಾವುದು ಅಂದ್ರೆ ಮಾನವ ಜನ್ಮ. ಈ ಮಾನವ ಜನ್ಮ ನೋಡ್ರಿ, ಸುಮ್ನೆ ನಿಮಗೆ ಹೇಳ್ತೀನಿ, ಭೂಮಿ ಮ್ಯಾಲ 84 ಲಕ್ಷ ಜೀವ ಅದಾವ. ಆ ಎಲ್ಲಾ ಜೀವಿಗಳ ಬೆನ್ನಿ ಹೆಂಗದ ಅಂದ್ರೆ ಹಿಂಗ ಅಡ್ಡದ. ಯಾಕ್ರಿ? ಕುರಿದ್ ಹಿಂಗದ, ಹುಲಿದ್ ಹಿಂಗದ, ಆಕಳದ್ ಹಿಂಗದ, ಆನಿದ್ ಹಿಂಗದ, ಎಮ್ಮಿದ್ ಹಿಂಗದ. ಎಲ್ಲಾ ಪ್ರಾಣಿಗಳ ಬೆನ್ನು ಕೂಡ ಅಡ್ಡದ. ಮನುಷ್ಯಂದು ಮಾತ್ರ ಯಾಕೆ ಕಡಿಯದ ಅಂದ್ರ, ಈ ಮನುಷ್ಯ ತನ್ನ ಬೆನ್ನು ಕಡಿ ಮಾಡ್ಕೊಳ್ಳೋ ಸಲುವಾಗಿ 1.5 ಲಕ್ಷ ವರ್ಷಗಳು ತಗೊಂಡ. ಆದಿ ಮಾನವನಿದ್ದವ ಈ ಬೆನ್ನನ್ನ ಸರಿ ಮಾಡ್ಕೊಂಡು ಕಡಿ ಕೂಡಾಕ ಭಗವಂತನನ್ನ ಕಣ್ಣು ತುಂಬಿಕೊಳ್ಳೋ ಸಲುವಾಗಿ, ಕಡಿ ಹಾಕೊಳ್ಳೋ ಸಲುವಾಗಿ, ಕಡಿ ಆಗೋ ಸಲುವಾಗಿ ಎಷ್ಟೋ ವರ್ಷಗಳು ತಗೊಂಡ. ಆದ್ರ ನಾವೇನು ಮಾಡತ್ತೀವಿ ಅಂದ್ರೆ, ಮೊಬೈಲ್ ಹಿಡ್ಕೊಂಡು ಮತ್ತೆ ಡೂಗಾಗತ್ತೀವಿ, ಮತ್ತ ಮುಡ್ಡುಗಾಗತ್ತೀವಿ. ನಾ ಹೇಳಕ್ ಹೊರಟಿದ್ದೇನಂದ್ರ, ಭಗವಂತನ ಮೊರೆ ಹೋಗ್ರಿ, ಭಗವಂತಗ ಪೂಜಾ ಮಾಡ್ರಿ. ನಂಬೆಲೆ ಮನವೇ ಹಂಬಲಿಸಿದ್ರು ಮನವ ನಂಬಿಗೆ ಶಿವನ ಒಲುಮೆ ಕಾಣ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಮೇಲೆ ನಂಬಿಕೆ ಇಟ್ರಿ ಏನಾಗೋದಿಲ್ಲ ಹೇಳ್ರಿ. ಭಗವಂತ ವೀರಭದ್ರ ಒಲೆಯಲ್ ಅಂತ ತಿಳ್ಕೊಂಡು ಯಾರ ತಲೆಗ್ರೆ ಅದ ಏನ್ರಿ? ಮಾಂತ ಒಲೆಯಲ್ ಅಂತ ತಿಳ್ಕೊಂಡು ಯಾರ ತಲೆಗ್ರೆ ಅದ ಏನ್ರಿ? ಬಹುಶಃ ಭದ್ರಕಾಳಿ ಒಲೆಯಲ್ ಅಂತ ತಿಳ್ಕೊಂಡು ಯಾರ ತಲೆಗ್ರೆ ಅದ ಏನ್ರಿ? ಒಲಿತಾರ. ಅವ್ರು ಹ್ಯಾಂಗ್ ಒಲಿತಾರ ಅಂದ್ರೆ, ಮಡಿವಾಳಪ್ಪ ಹೇಳನ, ಏನಾಗದೇನಾಗದು ಹರನಿನ್ನ ಒಲಿಸುವುದೇನಾಗದು, ಶಿವನಿನ್ನ ಒಲಿಸುವುದೇನಾಗದು. ಹಮ್ಮನಳಿದು ತಾ ಸುಮ್ಮನಿದ್ದಾರೆ. ಮಡಿವಾಳಪ್ಪನವ್ರು ಹೇಳಿರುವಂತ ಮಾತಿದು. ಭಗವಂತನನ್ನ ಒಲಿಸ್ಕೊಳ್ಳೋದೇನ್ ದೊಡ್ಡದಾಗದ ಏನ್ರಿ? ಹಮ್ಮನಳಿದು ತಾ ಸುಮ್ಮನಿದ್ದಾರೆ. ಬ್ರಹ್ಮನ ಒಲಿಸುವುದೇನಾಗದೋ, ಪರ ಬ್ರಹ್ಮನ ಒಲಿಸುವುದೇನಾಗದು. ನಾ ಅನ್ನೋದು ಅಳದಂತಂದ್ರೆ ನಿನ್ನ ಮನಿ ಬಾಗಿಲಿಗೆ ವೀರಭದ್ರ ಬರ್ತಾನ. ಅದ್ರ ನಾವ್ ಅನ್ನೋದು ಅಳೆಯಲ್ಲ, ನಾ ಅನ್ನೋದು ಅಳೆಯಲ್ಲ. ಜೀವನದೊಳಗೆ ತಿಳ್ಕೊಂಡ್ಬಿಡ್ಬೇಕು, ಇಷ್ಟೆಲ್ಲ ಕಾರ್ಯಕ್ರಮಗಳು, ಎಲ್ಲ ಜಾತ್ರೆಗಳು ಎದಕ್ಕ ಅಗ್ನಿ ಎದಕ್ಕ ನಡೀತದ ಅಂದ್ರೆ, ನಾ ಅನ್ನೋದಲ್ಲಿ ಸುಡಾಕ ಅಗ್ನಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವೂ ಕೂಡ ಅಗ್ನಿ ಒಳಗೆ ಹಾಕೋಗಬೇಕು. ಸುಮ್ ಜಾತ್ರೆಗೆ ಬಂದ್ವಿ ನೋಡಿದ್ವಿ, ಅಗ್ನಿಗೆ ಬಂದು ವೀರಭದ್ರನ ಸನ್ನಿಧಾನದೊಳಗ ಅಗ್ನಿ ಒಳಗ ಏನ್ ಹಾಕಿ ಹೋಗ್ಬೇಕು ಅಂತಂದ್ರೆ, ನಮ್ಮ ಯಾವ್ದೋ ಹಳಿ ಬಟ್ಟಿ ಬಿಕಟ್ ಹೋಗೋದಲ್ಲ.
ನಮ್ಮ ಬದುಕಿನೊಳಗ ಬಂದಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವೂ ಕೂಡ ಭಗವಂತ ನಿನ್ನ ಪಾದಕ್ಕೆ ಹಾಕಿ ನೀವೆಲ್ಲ ನೀನೇ ಸುಡೋಪ್ಪ, ಒಳ್ಳೆ ಗುಣ ಮಾತ್ರ ನನಗೆ ಕೊಡುವಂತೆ ತಿಳ್ಕೊಂಡು ಬೇಡ್ಕೊಂಡು ಹೋಗೋದೇ ಇವತ್ತಿನ ಅಗ್ಗಿ ಜಾತ್ರೆ, ಜಡಿ ಜಾತ್ರೆ, ವಿಶೇಷವಾಗಿ ಚಟ್ಟಿ ಜಾತ್ರೆಯ ವಿಶೇಷ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಬಹುಶಃ ತಮ್ಮೆಲ್ಲರ ಬಗ್ಗೆ ಹೇಳುವಂತದ್ದು ಮಾತೇ ಇಲ್ಲ. ಹನಿ ಹನಿ ಸೇರಿದರೆ ಹಳ್ಳ, ತೆನಿ ತೆನಿ ಸೇರಿದರೆ ರಾಶಿ ಅನ್ನುವ ಹಂಗ ಬಹುಶಃ 1 ವರ್ಷ ಗುಡಿ ಇದ್ದಂಗ 1 ವರ್ಷ ನಮ್ ಗುಡಿ ಇಲ್ಲ. ನೀವು ಬರಾಗ ನೆಳ್ಳಾಗ್ಯದ. ಬಹುಶಃ ವೀರಭದ್ರ ಇವತ್ತಿಗೂ ಕೂಡ ಅದಾನ ಅನ್ನುವಂಥದಕ್ಕೆ ಒಂದು ನಿದರ್ಶನ ಏನಂತಂದ್ರೆ, ಹೋದ ವರ್ಷ ಇದೇ ಬಾವಿ ಒಳಗ ಒಂದು ಮಗು, 2 ಮಗು. ಬಹಳ ಲಕ್ಷ್ಯ ಇಡ್ರಿ, ನಾನು ಸೈನ್ಸ್ ಯುಗದೊಳಗೆ ಹೇಳತ್ತೀನಿ, 21ನೇ ಶತಮಾನದೊಳಗೆ ಹೇಳತ್ತೀನಿ. ಬಹಳ ಮಂದಿ ಕೇಳ್ತಾರ ದೇವ್ರ ಎಲ್ಲದನ್ರಿ, ದೇವ್ರ ಎಲ್ಲದನಂತ ಕೇಳಕೊಂಡು ಚಿಡಮಗಿರಿ ಕರ್ಕೊಂಬರ್ರಿ. ವೀರಭದ್ರ ಸ್ವಾಮಿ ಅಂಗಳದೊಳಗ ಹೋದ ವರ್ಷ ಬಾವಿ ಒಳಗ ಸ್ನಾನ ಮಾಡುವಂತ ಗಳಿಗೆ ಒಳಗ 2 ಮಕ್ಕಳು ನೀರಿನೊಳಗ ಮುಳುಗಿ ಉಸುರು ನಿಂತಿರುವಂತ ಗಳಿಗೆ ಒಳಗಡೆ ಇರುವಂತ ಅಗ್ನಿಯ ಆಧಾರವನ್ನ ತಂದು, ತೀರ್ಥ ತಂದು ಬಾಯ್ದಾಗ ಹಾಕದ 10 ನಿಮಿಷಕ್ಕೆ ಮಕ್ಕಳು ಎದ್ದು ಆಡ್ತಾವಂದ್ರೆ ಇದು ವೀರಭದ್ರ ಅದಾನಂತ ತಾನೆ. ಮತ್ ಈ ವರ್ಷ ಅವ್ರು ಬಂದಾರ್ರಿ. ಹೋದ ವರ್ಷ ಏನ್ ಜಾತ್ರೆಯಾಗ ಬಾಯ್ದಾಗ ಸತ್ತಾರಂತ ಸುದ್ದಿ ಎಬ್ಸಿರ್ಲ, ಅವ್ರು ಬಂದಾರ ನೋಡ್ರಿ. ಇದೇ ವೀರಭದ್ರನ ಪವಾಡ. ಇನ್ನ ಏನ್ ಬೇಕ್ರಿ? ಬಹುಶಃ ಮೊನ್ನೆ ಪುರಿ ಜಗನ್ನಾಥದೊಳಗ ವೈದ್ಯ ಲೋಕಕ್ಕೆ ಚಾಲೆಂಜ್ ಆಗಿರುವಂತ ಗಳಿಗೆ ಒಳಗ ತನ್ನ ಮಗಳನ್ನ ತಂದೆಯ ಆದವ ಡಾಕ್ಟರ್ ಹೇಳಿದ್ರಂತ, ನೋಡಪ್ಪ ನಮ್ ಕೈಲಿ ಆಗ್ಲಿಲ್ಲ, ಭಗವಂತನ ಕೈಯಾಗದ, ನಮ್ಮ ಕೈಲಿ ಎಷ್ಟು ಪ್ರಯತ್ನದ ಅಷ್ಟು ಪ್ರಯತ್ನ ಮಾಡಿವಿ, ಉಸುರಂತೂ ನಿಂತದ, ಬೇಕಾದ್ರೆ ನಿನಗ ಸಮಾಧಾನ ಆಗ್ಲಿಲ್ಲ ಅಂದ್ರೆ ವೈದ್ಯ ಪುರಿ ಜಗನ್ನಾಥನ ಮುಂದೆ ಹಾಕು, ಅವ ಬದುಕಿಸ್ತಾನೋ ಇಲ್ಲೋ ನೋಡೋಣ ಅಂತ ತಿಳ್ಕೊಂಡು ಅಂದಾಗ ಮಗುವಿಗೆ ಕೈ ಒಳಗೆ ಹಿಡ್ಕೊಂಡು ಓಡ್ಕೊಂತ ಬಂದು ಗುಡಿ ಮುಂದೆ ಹಾಕಿ, ಸತ್ತಿರುವಂತ ಮಗುವನ್ನ ಗುಡಿ ಮುಂದೆ ಹಾಕಿರುವಂತ ಗಳಿಗೆ ಒಳಗ ಸುತ್ತೆಲ್ಲಾ ಜನ ಅಂತಾರಂತ ಹುಚ್ಚಿಡ್ದದೆ ನೀವನಿಗೆ, ಸತ್ತಿರುವಂತವ್ರು ಎಲ್ಲರೂ ಜೀವ ಇಟ್ಟುಕೊಂಡು ದೇವ್ರ ಗುಡಿಗೆ ಬಂದ್ರೆ ಇವ ಸತ್ತಿರುವಂತ ಹೆಣ ತಂದು ದೇವ್ರ ಮುಂದೆ ಹಾಕತ್ತನ ಅನ್ನುವಂತ ಗಳಿಗೆ ಒಳಗೆ ಬಿದ್ದಿರುವಂತ ಮಗು ಎದ್ದು ಕುತ್ಕೊಂಡು ಆಡ್ತದ ಅಂತಂದ್ರೆ ದೇವ್ರಿಲ್ಲ ಅಂತ ಹೆಂಗ್ ಹೇಳ್ತೀರಿ ಹೇಳ್ರಿ ನೋಡೋಣ. ಅದಾನ ದೇವ್ರ, ಎಲ್ಲದಾನ ದೇವ್ರ ಅಂತಂದ್ರೆ ಯಾರು ಭಗವಂತನನ್ನ ನಂಬ್ಯಾರ ಅವ್ರ ಬಲ್ಲಿ ಅದಾನ ದೇವ್ರ. ಬಹುಶಃ ಪುರಂದರ ದಾಸರು ಒಂದು ಕಿಮ್ಮತ್ತಿನ ಮಾತು ಹೇಳ್ತಾರೆ, ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನ್ನ ಸಲುವ ತಾಹನ. ಎಲ್ಲರಿಗೊಬ್ಬ ಸಲುವ ಅದಾನ. ಬೆಟ್ಟದ ಮೇಲೆ ಹುಟ್ಟಿರುವಂತ ವೃಕ್ಷಕ್ಕೆ ನೀರರದವರಾರು. ನಿಮ್ಮ ಮನಿ ಕಂಪೌಂಡರ್ದಾಗಿರುವಂತ ಗಿಡಕ್ಕೆ ನೀವು ನೀರ್ ಹಾಕ್ಯಾರ, ಬೆಟ್ಟದ ಮೇಲೆ ಇರುವಂತ ಗಿಡಕ್ಕೆ ಯಾರು ಹಾಕ್ಯಾರ? ಭಗವಂತ ಹಾಕ್ಯಾನ, ವೀರಭದ್ರ ಹಾಕ್ಯಾನ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅರಿವಿರ್ಲಿ. ಆ ಒಟ್ಟಿಗೆನೆ ಇವತ್ತು ಪ್ರತಿ ವರ್ಷನೂ ಕೂಡ ಬಹುಶಃ ಆ ಕಾರಣಕ್ಕಾಗಿ ಆ ಬಾವಿ ಒಳಗ ನೋಡ್ರಿ, ಅದು ವೀರಭದ್ರನೇ ನಮಗ ಎಚ್ಚರಿಕೆ ಕೊಟ್ಟಾನಂತ ಕಮಿಟಿಯವರು ಬಹಳ ಸೂಕ್ಷ್ಮವಾಗಿ ತಿಳ್ಕೊಂಡು ಅದಕ್ಕೆ ಸುತ್ತ ಕಂಪೌಂಡ್ ಕಟ್ಟಿ ಬೇಲಿ ಹಾಕ್ಬಿಟ್ರಿ. ಯಾಕೆ ಇವೆಲ್ಲ ನಡೀತಾವ ಅಂತಂದ್ರೆ, ಬಹುಶಃ ಬಂದಿರುವಂತ ಭಕ್ತರು ಪಾಪ ಅವರೆಲ್ಲ ನಮ್ಮ ಚಿಣಮಿಗೇರಿ ಪ್ರತಿಯೊಂದು ಮನಿ ಒಳಗಿರುವಂತ ಪ್ರತಿಯೊಬ್ಬ ಯುವಕರು ಕೂಡ ಈ ಜಾತ್ರೆಗೆ ಬಡದಾಡ್ತಾರ. ಹೆಂಗ ಬಡದಾಡ್ತಾರ ಅಂತಂದ್ರೆ, ಮಾಡ್ಬೇಕಂತ ಬಡದಾಡೋದಿಲ್ಲ, ಹೊರತಾಗಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ. ನಾವು ಚಿನ್ಮೇಗಿರಿ ಒಳಗೆ ಜನಿಸಿವಿ ಅಂದ್ರೆ ಇದು ವೀರಭದ್ರನ ಸೇವಾ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಸೇವಾ ಭಾವನದಿಂದ ದುಡಿತಾರೆ. ಬಹುಶಃ ಅವರೆಲ್ಲರಿಗೂ ಕೂಡ ತಾವು ಸಹಕಾರವನ್ನ ಕೊಟ್ಟು ತಾವೆಲ್ಲರೂ ಕೂಡ ಈ ಜಾತ್ರೆಯ ಯಶಸ್ವಿಗೆ ಪ್ರತಿ ವರ್ಷನೂ ಕೂಡ ಕಾರಣೀಕರ್ತರಾಗಿರಿ, ಈ ವರ್ಷನೂ ಕೂಡ ಕಾರಣೀಕರ್ತರಾಗ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಏನ್ ಬೇಡ್ತೀರಿ ಬೇಡ್ಕೊಂಡು ಹೋಗ್ರಿ. ವೀರಭದ್ರನ ಬಲ್ಲಿ ಒಳ್ಳೇದೇ ಬೇಡ್ಕೊಳ್ವಿ. ಬಹುಶಃ ಬಹಳ ಮಂದಿ ಬಂದಿರ್ತಾರ. ದುರ್ದೈವ, ನಿಮ್ಮೆಲ್ಲರಿಗೂ ನಂದು ವೈಯಕ್ತಿಕ ವಿನಂತಿ ಏನಂದ್ರೆ, ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡ್ರಿ. ವಯಸ್ಸಾದವರೇ ಬಂದಿರಿ, ಮಕ್ಕಳು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ, ಮಕ್ಕಳು ಮೊಬೈಲ್ ಹಿಡ್ಕೊಂಡು ಆನ್ಲೈನ್ ಕ್ಲಾಸ್ ಕೇಳತ್ತಾರೇನೋ ಅಥವಾ ಧಾರಾವಾಹಿ ನೋಡತ್ತಾರೇನೋ. ದಯವಿಟ್ಟು ನಾ ಹೇಳಕ್ ಹೊರಟಿದ್ದೇನಂದ್ರೆ, ಮಕ್ಕಳಿಗೆ ಚಲೋ ಓದಿಸಿ ವಿದೇಶಕ್ಕೆ ಕಳಿಸಿ ಪರದೇಶಿಗಳಾಗುವಂತ ಬದುಕು ನಮ್ದಾಗಬಾರದು. ನಿನ್ನೆ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದ. ಆ ಕಾರ್ಯಕ್ರಮದೊಳಗ ಬಹಳ ಸ್ಪಷ್ಟವಾಗಿ ಹೇಳಿನೇನು ಅಂತಂದ್ರೆ, ಜೀವನದೊಳಗ ಜಗತ್ತಿನೊಳಗ ಅಕ್ಷರ ಕಲ್ತವ್ರು ಬಹಳ ಜನ ಅದಾರ. ಈ ಹಳ್ಳಿಗಳು ಎದಕ್ಕದಾವ, ಚಿಣಮೆಗರಿ ಅನ್ನುವಂತ ಹಳ್ಳಿ ಎದಕ್ಕದ ಅಂತಂದ್ರೆ, ಈ ಹಳ್ಳಿ ಒಳಗಿರುವಂತವ್ರೆಲ್ಲರೂ ಕೂಡ ಸಂಸ್ಕಾರದ ಜೊತೆಯಾಗಿ ಅಕ್ಷರನು ಕೂಡ ಕಲ್ತಾರ. ಬಹುತೇಕ ನಮ್ಮ ಗ್ರಾಮದೊಳಗ ಹಳ್ಳಿ ಒಳಗ ಅಕ್ಷರ ಜ್ಞಾನ ಕಡಿಮೆ ಇರಬಹುದು ವಿನಃ ಸಂಸ್ಕಾರದ ಜ್ಞಾನ ಹಳ್ಳಿ ಒಳಗ ಕಡಿಮೆ ಇಲ್ಲ. ಆದ್ರೆ ನಗರದೊಳಗಿರುವಂತವ್ರೆಲ್ಲರೂ ಶಿಕ್ಷಣ ಪಡೆದಿರಬಹುದು, ಖರೆ ಸಂಸ್ಕಾರ ಪಡೆಯೋದ್ರೊಳಗೆ ಎಡವಿದ್ದಾರೆ. ಆ ಕಾರಣಕ್ಕಾಗಿ ಜಗತ್ತಿನೊಳಗೆ ಬಹಳ ಜನ ವೈದ್ಯರದಾರ,
ಆದ್ರೆ ಎಲ್ಲಾ ವೈದ್ಯರಿಗೂ ಕೂಡ ನಮ್ಮ ಡಾಕ್ಟರ್ ಅಂತವ್ರು ಅವ್ರಂಗ ಬುದ್ಧಿ ಬರ್ಬೇಕಲ್ರಿ, ಸಂಸ್ಕಾರದ ಬುದ್ಧಿ. ಬಹುಶಃ ಈ ಎಲ್ಲ ಜಾತ್ರೆಗಳನ್ನ ಮುಂದೆ ನಿಂತುಕೊಂಡು ನಡೆಸ್ಕೊಂಡು ಹೋಗುವಂತದ್ದು ಇದೆಯಲ್ಲ, ಇದು ಸಂಸ್ಕಾರದ ಜೊತೆಯಾಗಿ ಕೊಟ್ಟಿರುವಂತ ಶಿಕ್ಷಣ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಅಂದ್ರೆ ಏನ್ರಿ ಅಪ್ಪೋರೆ ಅಂತಂದ್ರೆ, ಜ್ವಾಳ ಇದ್ದಿದ್ದು ರೊಟ್ಟಿಯಾಗಿ ಹೊಟ್ಟಿಗೆ ಒತ್ತದದು ಸಂಸ್ಕಾರ ನೋಡ್ರಿ. ಜ್ವಾಳನೇ ತಿಂತೀವಿ ನಾವು? ಇಲ್ಲ, ಅದಕ್ಕೆ ಹಸನು ಮಾಡ್ತೀವಿ, ಬೀಸ ಕಳಿಸ್ತೀವಿ, ಜಿಗಿ ನೋಡ್ತೀವಿ, ಹೊಟ್ಟೆಗೆ ಹಾಕೊಂತೀವಿ, ಆಮೇಲೆ ರೊಟ್ಟಿ ಆಗ್ತದ ಅದು. ಆ ಕಾರಣಕ್ಕಾಗಿ ಎಲ್ಲದು ನಡೆಯುವಂತ ತಾತ್ಪರ್ಯ ಅದಕ್ಕೆ ಅಂತಂದ್ರೆ, ಮಕ್ಕಳಿಗೆ ಈ ನಾಡಿಗೆ ಸಂಸ್ಕಾರ ಕೊಡೋದಕ್ಕೋಸ್ಕರ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ದೇಶದ ಗಡಿ ಕಾಯುವಂತ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ. ಬಂದಿರುವಂತ ಕಷ್ಟಗಳನ್ನ ನೀಗಿಸುವಂತ ಶಕ್ತಿ ಮಾಂತೇಶ, ವೀರಭದ್ರ, ಸಿದ್ದರಾಮ ಶಿವಾಚಾರಪ್ಪಂಗಳವರು ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು, ಕೈ ಇದ್ದವ್ರು ಮಾತ್ರ ಜೋರಾಗಿ ಚಪ್ಪಾಳೆ ಮೂಲಕ ಭಗವಂತನ ಪಾದಕ್ಕೆ ಬೇಡ್ಕೊಳ್ರಿ. ಬಹುಶಃ ಎಲ್ಲರಿಗೂ ಕಷ್ಟ ಅದಾವ ತಾಯಿ. ಅಮ್ಮ ಲಕ್ಷ್ಯ ಇರ್ಲಿ ಯಪ್ಪ, ನಮಗ್ ಬಾಳ ಹೈರಾಣ ಅದಾರಿ, ಬಹಳ ಕಷ್ಟ ಅದಾರಿ. ಯಾರಿಗೆ ಕುಗ್ಗಾಕ್ ಹೋಗ್ಬೇಡ್ರಿ, ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ, ಬೀಗರ ಮುಂದೆ ಹೇಳ್ಬೇಡ್ರಿ, ನೆಂಟರ ಮುಂದೆ ಹೇಳ್ಬೇಡ್ರಿ, ಒಬ್ಬನ ಮುಂದೆ ಹೇಳ್ರಿ, ಅದು ವೀರಭದ್ರನ ಮುಂದೆ ಮಾತ್ರ ಹೇಳ್ರಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಕಾರಣ, ರಾಮಗನು ಕೂಡ ಕಷ್ಟ ಬಂದು ನಿನ್ನೆ ದಿವಸ ಜಗತ್ತು ನೋಡುವಂಗ ಮೆರೆದ. ಬಹುಶಃ ಸತ್ಯವನ್ನೇ ನುಡಿಬೇಕನ್ನುವಂತ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯ್ದ. 14 ವರ್ಷ ರಾಮ ವನವಾಸ ಹೋದ. ಎಲ್ಲರಿಗೂ ಮಡಿವಾಳಪ್ಪಗೂ ಕೂಡ ತಲೆ ಮೇಲೆ ಕಲ್ಲಿಟ್ರು. ಬಹುಶಃ ಸಿದ್ಧಾರೂಢರಿಗೂ ಕೂಡ ತಲೆ ಮೇಲೆ ಬೆಂಕಿ ಇಟ್ರು. ಈ ಸಮಾಜದೊಳಗೆ ಕಲಬುರಗಿ ಶರಣಬಸಪ್ಪನವರಿಗೂ ಕೂಡ ಬೈದ್ರು. ಯಾರಿಗೂ ಬಿಡದೆ ಇರುವಂತ ಸಮಾಜ ನಿಮಗೂ ಕೂಡ ಬಿಡೋದಿಲ್ಲ ಅನ್ನುವಂಥದ್ದು ತಲೆ ಒಳಗೆ ಇಟ್ಟುಕೊಂಡು, ಜಗತ್ತೇನಂದ್ರೂ ಕೂಡ ಪರವಾಗಿಲ್ಲ, ಜಗಮೆಚ್ಚಿ ನಡೆದರೆ ಏನುಂಟು, ಜಗದೇ ಮನಮೆಚ್ಚಿ ನಡೆಯುವುದೇ ಶ್ರೇಷ್ಠ ಅನ್ನುವಂಗಾಗಿ ಭಗವಂತಗೆ ಮೆಚ್ಚಿಸಿರಿ ಸಾಕು, ನಿಮ್ಮ ಬದುಕು ಧನ್ಯ ಆಗ್ತದಂತ ತಿಳ್ಕೊಂಡು ಹೇಳಿ ನನ್ನ 4 ಮಾತುಗಳನ್ನ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ನಮ್ಮ ಎಲ್ಲ ಕಮಿಟಿಯ ಪದಾಧಿಕಾರಿಗಳಿಗೆ, ನಮ್ಮ ಚಿನಿಮಿಗಿರಿ ಗ್ರಾಮದ ಎಲ್ಲ ಯುವಕರಿಗೆ ಒಂದ್ಸಾರಿ ಜೋರಾಗಿ. ಯಾಕಂದ್ರೆ ಬಹುಶಃ ಬಂದವರೆಲ್ಲರಿಗೂ ವ್ಯವಸ್ಥಿತವಾಗಿ ಕಟ್ಟಿಗೆ ತರೋದು ಮೊದಲು ಮಾಡಿಕೊಂಡು ಎಲ್ಲನೂ ಕೂಡ ಬಹಳ ಸುಂದರವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ರಿ ಅಂತ ಹೇಳ್ತಾ ನಾನು ಹೋಗೋದಿಲ್ಲ. ಇನ್ನೂ ಸಂಗೀತ ಕಲಾವಿದರು ಬಂದಿದ್ದಾರೆ. ಬಹುಶಃ ಚಿಣಮಿಗೇರಿ ಅಂತಂದ್ರೆ ಇದು ಕಲಾವಿದರ ತವರು ಭೂಮಿ. ಬಹುಶಃ ಅವರೆಲ್ಲರೂ ಗಾಯನ ಮಾಡೋತನ ಸಾಧ್ಯ ಆದಷ್ಟು ನಾನು ಕೂಡ ಕುತ್ಕೊಂಡು ಅವರ ಗಾಯನವನ್ನ ಕೇಳ್ತೀನಿ ಅನ್ನುವಂತ ಮಾತು.